ನಾವು ರಾಮರಾವ್ ಅವರ ಪ್ರಶ್ನೆಗೆ ಹಿಂದೆ ಬರ್ತಾ ಇದ್ದೇವೆ. ಯಾವುದೇ ವ್ಯಕ್ತಿಯಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಹೇಗೆ ಗುರುತಿಸಬಹುದು ಅಂತ ಕೇಳ್ತಾರೆ. ಇದಕ್ಕೆ ಡೈರೆಕ್ಟ್ ಅಥವಾ ನೇರವಾಗಿ ಪ್ರಶ್ನೆ ಉತ್ತರ ಕೊಡೋದಕ್ಕಿಂತ ನಾನು ಯಾವ ರೀತಿಯಲ್ಲಿ ಅನೇಕ ಜನರಲ್ಲಿ ಸುಪ್ತ ಪ್ರತಿಭೆಗಳನ್ನು ನೋಡಿದೆ ಅಂತ ಹೇಳ್ತೀನಿ. ನಮ್ಮ ಈ ಪರ್ಸನಲ್ ಡೆವಲಪ್ಮೆಂಟ್ ಕ್ಲಾಸ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಇದರಲ್ಲಿ ಒಂದು 8-10 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇದೆ. ಗೋಲ್ ಸೆಟ್ಟಿಂಗ್, ಟೈಮ್ ಮ್ಯಾನೇಜ್ಮೆಂಟ್, ಮೆಮೊರಿ ಮ್ಯಾನೇಜ್ಮೆಂಟ್, ಬಿಲ್ಡಿಂಗ್ ಪಾಸಿಟಿವ್ ಅಟಿಟ್ಯೂಡ್, ಕಮ್ಯುನಿಕೇಷನ್ ಸ್ಕಿಲ್, ಪಬ್ಲಿಕ್ ಸ್ಪೀಕಿಂಗ್, ಹೀಗೆ ಸಾಕಷ್ಟು ಬೇರೆ ಬೇರೆ ವಿಚಾರಗಳು ನಮ್ಮಲ್ಲಿ ಇದೆ. ಈಗ ಸೇರ್ಬೇಕಾದ್ರೆ ಅವ್ರು ಸ್ಪಷ್ಟವಾಗಿ ಬರ್ತಾರೆ, ನನಗೆ ಐ ವಾಂಟ್ ಟು ಡೆವಲಪ್ ಮೈ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್, ಅಥವಾ ನನಗೆ ಜೀವನದಲ್ಲಿ ಕನ್ಫ್ಯೂಷನ್ ಇದೆ, ಐ ವಾಂಟ್ ಟು ಡೆವಲಪ್ ಕಾನ್ಫಿಡೆನ್ಸ್, ಅಥವಾ ಐ ವಾಂಟ್ ಟು ನೋ ವಾಟ್ ಇಸ್ ಗೋಲ್ ಸೆಟ್ಟಿಂಗ್, ಹೀಗೆ ಬಂದು ಸೇರ್ತಾರೆ. ಕೊನೆ ದಿನ ನಮ್ಮ ಕಾರ್ಯಕ್ರಮ ಮುಗಿದಾಗ ನಮ್ಮಲ್ಲಿ ನಡೆಯೋ ಡಿಫ್ರೆಂಟ್ ಆಕ್ಟಿವಿಟೀಸ್ ಚಟುವಟಿಕೆಗಳಿಂದ ಸಾಕಷ್ಟು ಸಲ ಏನಾಗುತ್ತೆ, ಎಷ್ಟೋ ಸಲ ಐ ವಾಂಟ್ ಅನ್ ಪ್ರಮೋಷನ್, ಐ ವಾಂಟ್ ಟು ಡೆವಲಪ್ ಮೈ ಕಮ್ಯುನಿಕೇಷನ್ ಸ್ಕಿಲ್ ಎಬಿಲಿಟಿ ಅಂತ ಹೇಳಿ ಬಂದವರು ಕೊನೆಗೆ ಲಾಸ್ಟ್ನಲ್ಲಿ ಸರ್ ಐ ವಾಂಟ್ ಟು ಸ್ಟಾರ್ಟ್ ಮೈ ಓನ್ ಇಂಡಸ್ಟ್ರಿ ಅಂತ ಹೇಳಿ ಅವರು ಸ್ಟಾರ್ಟ್ ಮಾಡ್ಕೊಂಡೋದು ಸಾಕಷ್ಟು ಜನ ಇದ್ದಾರೆ. ಅಂದರೆ ನಾನೇನು ಹೇಳ್ತೀನಿ, ಪ್ರತಿಯೊಬ್ಬರಲ್ಲೂ ನಿಜವಾಗಿಯೂ ದೇ ಹ್ಯಾವ್ ಇನ್ನರ್ ಪವರ್, ಪ್ರತಿಭೆ ಇದ್ದೇ ಇದೆ. ಅದು ಕೆಲವು ಸಂದರ್ಭಗಳಲ್ಲಿ ಆ ಪ್ರತಿಭೆಗಳು ಹೊರಗೆ ಬರುತ್ತೆ. ಆ ಸಂದರ್ಭ ಹೇಗೆ ಅಂದರೆ ಅದಕ್ಕೆ ಒಂದು ಈ ಶಿಬಿರಗಳು ಸೇರುವಂಥದ್ದು, ಅಥವಾ ಇನ್ನೊಂದು ನಿಮಗೆ ಯಾವೊಂದು ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಆ ಆಸಕ್ತಿನ ಬಿಡದೆ ಅದನ್ನು ಬೆಳೆಸ್ಕೊಳ್ತಾ ಹೋಗೋದು. ಒಂದು ಹವ್ಯಾಸ ಇರ್ಬೋದು, ಒಂದು ಮ್ಯೂಸಿಕ್ ಅಥವಾ ಒಂದು ಡ್ಯಾನ್ಸ್ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಜಸ್ಟ್ ಕೀಪ್ ಯುವರ್ ಹಾಬೀಸ್. ಸೊ ಒನ್ ಡೇ ಯುವರ್ ಹಾಬಿ ಮೇ ಬಿಕಮ್ ಯುವರ್. ಇನ್ನೊಂದು ಪ್ರಶ್ನೆ ಎತ್ತಿಕೊಂಡು ಬಹುಮಾನಗಳು ನೀಡಿ ಮತ್ತೆ ಎರಡನೆಯ ವೇಗದ ಹಂತದಲ್ಲಿ ಎಲ್ಲ ಪ್ರಶ್ನೆಗಳನ್ನು